Hello everyone, welcome back to my channel. This is the part 2 of solving mathematics questions from CTT examination December 2019. Part 1 ಇಂದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸೊ ಈ ಪಾರ್ಟ್ 2ನ ನಾವು 41 ಕ್ವಶನಿಂದ 50 ಕ್ವಶನ್ವರೆಗೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ 41 ಕ್ವಶನ್ ಏನಿದೆ, ಸೊ 41 ಕ್ವಶನ್ ಏನಿದೆ, which method can be used to prove the sum of two even integer is always even. So if we take any two even integer, for example 2 and 4, so 2 and 4 na add ಮಾಡಿದ್ರೆ we get 6 which is also an even. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೆ ಯಾವ ಒಂದು ಮೆಥಡ್ ಸೂಟೇಬಲ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಏನಿದೆ ಆಪ್ಷನ್ ಎ, that is option 1, that is direct proof. Option 2, proof by contradiction. Option 3, counter positive proof. Option 4, proof by induction. So first ಇವೇನು ಅಂತ ಮೀನಿಂಗ್ ತಿಳ್ಕೊಳ್ಳೋಣ. ಡೈರೆಕ್ಟ್ ಪ್ರೂಫ್ ಅಂತ ಹೇಳಿದ್ರೆ ಇಟ್ ಪ್ರೂವ್ಸ್ ಆ್ಯನ್ ಆರ್ಗ್ಯುಮೆಂಟ್ ಯೂಸಿಂಗ್ ಥೇರಮ್ಸ್, ಡೆಫಿನೇಷನ್ ಆ್ಯಂಡ್ ಮ್ಯಾಥಮೆಟಿಕಲ್ ಲಾಜಿಕ್ಸ್. ಸೊ ಯಾವುದಾದ್ರೂ ಥೇರಮ್ಸ್, ಡೆಫಿನೇಷನ್ಸ್ ಅಥವಾ ಲಾಜಿಕ್ಸ್ನ ನಾವು ಎಕ್ಸಾಂಪಲ್ಸ್ನ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ರೂಫ್ ಮಾಡೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರೂಫ್ ಬೈ ಕಾಂಟ್ರಡಿಕ್ಷನ್. ಅಂದರೆ ಇಟ್ಸ್ ಎ ಫಾರ್ಮ್ ಆಫ್ ಎ ಪ್ರೂಫ್ ದಟ್ ಎಸ್ಟಾಬ್ಲಿಷಸ್ ದ ಟ್ರುತ್ ಬೈ ಶೋಯಿಂಗ್ ದಟ್ ಅಸ್ಯೂಮಿಂಗ್ ಪ್ರೊಪೋಸಿಷನ್ ಟು ಬಿ ಫಾಲ್ಸ್ ಲೆಡ್ ಟು ಎ ಕಾಂಟ್ರಡಿಕ್ಷನ್. ಅಂದರೆ ನಾವೇನು ಮಾಡ್ತೀವಿ, ಫಸ್ಟಿಗೆ ಏನು ಪ್ರೂವ್ ಮಾಡಬೇಕಿರುತ್ತಲ್ಲ ಅದ್ರದ್ದು ಉಲ್ಟಾ ತೊಗೊಳ್ತೀವಿ, ಕಾಂಟ್ರಡಿಕ್ಟಾಗಿ ತೊಗೊಳ್ತೀವಿ. ಇವಾಗ ಇಫ್ ನಾವು ಯಾವುದಾದ್ರೂ ಒಂದು ನಂಬರ್ನ ರ್ಯಾಷನಲ್ ನಂಬರ್ ಅಂತೇಳಿ ಪ್ರೂವ್ ಮಾಡಬೇಕು ಅಥವಾ ಇರ್ಯಾಷನಲ್ ನಂಬರ್ ಅಂತೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉಲ್ಟಾ ತೊಗೊಳ್ತೀವಿ. ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಆ್ಯನ್ ರ್ಯಾಷನಲ್ ನಂಬರ್. ಸೊ ಅದನ್ನು ಎಕ್ಸಾಂಪಲ್ ತೊಗೊಂಡು ನಾವೇನು ಮಾಡ್ತೀವಿ, ಅದು ಫಾಲ್ಸ್ ಅಂತೇಳಿ ಅಲ್ಲಿ ತೋರಿಸ್ಬಿಟ್ಟು ನಾವು ತೊಗೊಂಡಿರೋ ಅಸಂಪ್ಷನ್ ರಾಂಗ್ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರೂವ್ ಮಾಡ್ತಾ ಹೋಗ್ತೀವಿ. ಸೊ ನಾವು ರಾಂಗ್ ಅಸಂಪ್ಷನ್ನ ತೊಗೊಂಡು ರೈಟ್ ಅಂತೇಳಿ ಪ್ರೂವ್ ಮಾಡ್ತೀವಿ, ದಟ್ ಈಸ್ ಪ್ರೂಫ್ ಬೈ ಕಾಂಟ್ರಡಿಕ್ಷನ್. ನೆಕ್ಸ್ಟ್ ಥರ್ಡ್ ಒನ್, ಕೌಂಟರ್ ಪಾಸಿಟಿವ್ ಪ್ರೂಫ್. ಕೌಂಟರ್ ಪಾಸಿಟಿವ್ ಪ್ರೂಫ್ ಅಂತ ಹೇಳಿದ್ರೆ ಯಾವುದಾದ್ರೂ ಫಸ್ಟ್ ಆಲ್ರೆಡಿ ಒಂದು ಕಂಡೀಷನ್ನ ತೊಗೊಳ್ತೀವಿ, ಆ ಒಂದು ಕಂಡೀಷನ್ ತೊಗೊಂಡು ಇನ್ನೊಂದು ಕಂಡೀಷನ್ನ ಟ್ರೂ ಅಂತೇಳಿ ಪ್ರೂವ್ ಮಾಡ್ತೀವಿ. ಇವಾಗ ಇಫ್ ಎ ಅಂತೇಳಿ ಒಂದು ಕಂಡೀಷನ್ ತೊಗೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಬಿ ಕಂಡೀಷನ್ ಕೂಡ ಟ್ರೂ ಆಗಿರುತ್ತೆ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಪ್ರೂಫ್ ಬೈ ಇಂಡಕ್ಷನ್. ಇಂಡಕ್ಷನ್ ಮೆಥಡ್ ಇಟ್ ಏನಂದ್ರೆ ಎಕ್ಸಾಂಪಲಿಂದ ಕನ್ಕ್ಲೂಷನಿಗೆ ಹೋಗೋದು, ದಟ್ ಈಸ್ ಇಂಡಕ್ಷನ್ ಮೆಥಡ್. ಸೊ ಇದು ದ ಸಮ್ ಆಫ್ ಟು ಈವನ್ ಇಂಟೀಜರ್ ಈಸ್ ಆಲ್ವೇಸ್ ಈವನ್. ಸೊ ಇದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಸುತ್ತಿ ಬಳಸಿ ಪ್ರೂಫ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಪ್ರೂಫ್ ಇಸ್ ದ ಆನ್ಸರ್. ಆಪ್ಷನ್ 1 ಇಸ್ ದ ಆನ್ಸರ್. ನೆಕ್ಸ್ಟ್ 42, ಕ್ವಶನ್ ನಂಬರ್ 42 ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಕಿಲ್ಸ್ ಆರ್ ಪ್ರಮೋಟೆಡ್ ಬೈ ಮ್ಯಾಥಮೆಟಿಕ್ಸ್ ಅಟ್ ಅಪ್ಪರ್ ಪ್ರೈಮರಿ ಸ್ಟೇಜ್. ಸೊ ಅಪ್ಪರ್ ಪ್ರೈಮರಿ ಸ್ಟೇಜ್ ಅಂತ ಹೇಳಿದ್ರೆ ನಮಗೆ 5th ಇಂದ 7th ವರೆಗೂ, ಆಯಿತಾ. ಸೊ ಇಲ್ಲಿ ಯಾವ ಟೈಪ್ ಆಫ್ ಸ್ಕಿಲ್ಸ್ನ ನಾವು ಪ್ರಮೋಟ್ ಮಾಡ್ಬೋದು ಅಂತ ಹೇಳಿದ್ರೆ ಫಸ್ಟ್ ಒನ್ ವಿಜುವಲೈಸೇಷನ್, ದೆನ್ ಟ್ರಾನ್ಸ್ಪೊಸಿಷನ್, ದೆನ್ ಆಪ್ಷನ್ ಸಿ ಮೆಮೊರೈಸೇಷನ್, ಆಪ್ಷನ್ ಡಿ ಜನರಲೈಸೇಷನ್, ಆಪ್ಷನ್ ಇ ಎಸ್ಟಿಮೇಷನ್. ಸೊ ಈ 4ರಲ್ಲಿ ಯಾವುದ್ಯಾವ್ದು ಮಾಡ್ಬೋದು ಅಂತ ಹೇಳಿದ್ರೆ ವಿಜುವಲೈಸೇಷನ್ ಅಂತ ಹೇಳಿದ್ರೆ ನೋಡೋದು. ಸೊ ನೇಮಲ್ಲಿ ಜಸ್ಟ್ ನೀವು ಡೀಪಾಗಿ ತಿಳ್ಕೊಳ್ತಿದ್ರೆ ವರ್ಡ್ ಮೀನಿಂಗ್ ತಿಳ್ಕೊಳ್ಳಿ, ನೋಡೋದು. ಸೊ ಇವಾಗ ನಾವು ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ನಮಗೆ ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಿ, ಅದನ್ನು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. ಸೊ ಇದು ನಮಗೆ ಬರುತ್ತೆ. ಸೊ ಎ ಕಂಡೀಷನ್ ನಮಗೆ ಯಾವುದ್ರಲ್ಲಿದೆ, 3ರಲ್ಲೂ ಇದೆ. ಸೊ 1, 3, 4 ಈ 3 ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟ್ ಟ್ರಾನ್ಸ್ಪೊಸಿಷನ್. ಟ್ರಾನ್ಸ್ಪೊಸಿಷನ್ ಅಂತ ಹೇಳಿದ್ರೆ ಮೂವಿಂಗ್ ಫ್ರಮ್ ಒನ್ ಸೈಡ್ ಟು ಅನದರ್. ಇವಾಗ ನಾವು LHS ಆ್ಯಂಡ್ RHS ಇವಾಗ ಯಾವುದೇ ಒಂದು ಈಕ್ವೇಷನ್ ತೊಗೊಂಡ್ವಿ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ x + y = 5 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ y. ಸೊ ಈ ರೀತಿ ಏನಾದರೂ ಕೇಳಿದಾಗ ನಾವೇನು ಮಾಡ್ತೀವಿ, ಇಲ್ಲಿ ನಮಗೆ ಯಾವುದು ಬೇಕಿರುತ್ತೋ ಆ ವ್ಯಾಲ್ಯೂನ ನಾವು ಒಂದು ಸೈಡ್ ಇಟ್ಕೊಂಡು ಇನ್ನೊಂದು ವ್ಯಾಲ್ಯೂನ ಏನು ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ. ಸೊ ಅಲ್ಲಿ ನಾವು ಪೊಸಿಷನ್ಸ್ನ ಚೇಂಜ್ ಮಾಡ್ತೀವಿ. ಸೊ ಟ್ರಾನ್ಸ್ಪೊಸಿಷನ್ನು ಕೂಡ ನಮಗೆ ಬರುತ್ತೆ. ಸೊ ಬಿ ಕೂಡ ಬರುತ್ತೆ. ಸೊ ಬಿ ಇರೋದು ನಮಗೆ ಯಾವುದರಲ್ಲಿ, ಆಪ್ಷನ್ 1 ಮತ್ತು ಆಪ್ಷನ್ 2 ಅಲ್ಲಿ ಎ ಬಿ ಎರಡು ಇರೋದು. ಸೊ ಇವೆರಡರಲ್ಲಿ ನಮಗೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟು ಸಿ ಏನಿದೆ, ಮೆಮೊರೈಸೇಷನ್. ಸೊ ನಮಗೆ ಮೆಮೊರೈಸೇಷನ್ ಅವಶ್ಯಕತೆನಿಲ್ಲ ಮ್ಯಾಥ್ಸಲ್ಲಿ, ಯಾಕಂದರೆ ಸ್ಕಿಲ್ ಇಲ್ಲಿ ಕೇಳಿರೋದು, ಆಯಿತಾ. ಸೊ ಸ್ಕಿಲ್ ನಮಗೆ ಬೆಳಿಬೇಕು ಅಂತ ಹೇಳಿದ್ರೆ ಮೆಮೊರೈಸೇಷನ್ ಅವಶ್ಯಕತೆ ಇಲ್ಲ, ಬಿಕಾಸ್ ನಮಗೆ ಮೆಮೊರೈಸೇಷನ್ ಬರೋದು ಓನ್ಲಿ ಇನ್ ಲ್ಯಾಂಗ್ವೇಜಸ್. ಸೊ ಆಪ್ಷನ್ ಸಿ ಬರೋದಿಲ್ಲ. ಸೊ ಆಪ್ಷನ್ ಸಿ ಇಲ್ಲದೆ ಇರೋದು ಯಾವುದು ನಮಗೆ, ಆಪ್ಷನ್ 4. ಸೊ ಎ ಬಿ ಡಿ ಇ. ಸೊ ದಿಸ್ ಈಸ್ ದ ಆನ್ಸರ್, ಆಯಿತಾ. ನೀವು ಈಗ ನೋಡಿಕೊಂಡು ಟೈಮ್ ಕೂಡ ಸೇವ್ ಮಾಡ್ಕೊಬೋದು. ನೀವು ಇಲ್ಲಿ 5 ಅರ್ಥ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎ ಬಿ ಇದೆ, ಸಿ ಇಲ್ಲ. ಸೊ ಆ ಆಪ್ಷನ್ ಇರೋದು ಯಾವುದು, ಆಪ್ಷನ್ 4. ಸೊ ಆಪ್ಷನ್ 4 ಇಸ್ ದ ಆನ್ಸರ್ ಅಷ್ಟೇ, ಆಯಿತಾ. ನೆಕ್ಸ್ಟು 43rd ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಟಾಸ್ಕ್ ಈಸ್ ಲೀಸ್ಟ್ ಲೈಕ್ಲಿ ಟು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಅಮಾಂಗ್ ದ ಸ್ಟೂಡೆಂಟ್. ಲೀಸ್ಟ್ ಲೈಕ್ಲಿ ಕ್ರಿಟಿಕಲ್ ಥಿಂಕಿಂಗ್ನ ಸ್ಟೂಡೆಂಟ್ಸಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ತುಂಬ ಕಡಿಮೆ ಇರುವಂತಹ, ಅಂದರೆ ತುಂಬ ಕಡಿಮೆ ಯೂಸ್ ಆಗುವಂತಹ ಟಾಸ್ಕ್ ಯಾವುದು ಅಂಥೇಳಿ ನಾವಿಲ್ಲಿ
ಫೈಂಡ್ ಔಟ್ ಮಾಡಬೇಕು ಅಂದರೆ ಹೇಳಬೇಕು. ಸೊ ಫಸ್ಟ್ ಒನ್ ಇದೆ ಫಾರ್ಮುಲೇಟ್ ಎನಿ ಟು ಸಿಚುವೇಶನ್ ಟು ರೆಪ್ರೆಸೆಂಟ್ ದ ಈಕ್ವೇಷನ್ 7x + 3 = 24. Then option 2, a student calculate the volume of a right circular cylinder of radius 3.5 cm and height 10 cm as 38.5 cm3. Where did she go wrong? Calculate the volume of right circular cylinder of radius 3.5 cm and height 10 cm. Evaluate 72 into 73 in 3 different ways and compare the result. ಸೊ ಇಲ್ಲಿ ಕ್ವಶನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಸ್ಟೂಡೆಂಟು ಸ್ವಲ್ಪ ಬಿಯಾಂಡ್ ದ ಟೇಬಲ್ ಸ್ವಲ್ಪ ಏನು ಮಾಡಬೇಕು, ಥಿಂಕ್ ಮಾಡಬೇಕು. ಸೊ ಈ 4 ಸಿಚುವೇಷನಲ್ಲಿ ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಕಡಿಮೆ ನಮಗೆ ಥಿಂಕಿಂಗ್ ಎಲ್ಲಿ ಅನ್ಸುತ್ತೆ ಹೇಳಿದ್ರೆ ಆಪ್ಷನ್ 3ಅಲ್ಲಿ. ಬಿಕಾಸ್ ಆಪ್ಷನ್ 3ಅಲ್ಲಿ ಏನಿಲ್ಲ, ಡೈರೆಕ್ಟ್ ವಿ ಹ್ಯಾವ್ ಟು ಫೈಂಡ್ ಕ್ಯಾಲ್ಕುಲೇಟ್ ದ ವಾಲ್ಯೂಮ್, ಡೈರೆಕ್ಟ್ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಷನ್ ಅಷ್ಟೇ ಇರೋದು. ಬಟ್ ಈ 3 ಕಂಡೀಷನಲ್ಲೂ ಏನು ಮಾಡಬೇಕು, ಸ್ವಲ್ಪ ಥಿಂಕಿಂಗ್ ಲೆವೆಲು ಜಾಸ್ತಿ ಇದೆ. ಸೊ ಅದಕ್ಕೆ ಈ 3 ಬರೋದಿಲ್ಲ. ಸೊ ಲೀಸ್ಟ್ ಬರೋದು ಅಂತ ಹೇಳಿದ್ರೆ ಯಾವುದು, ಆಪ್ಷನ್ 3 ಬರುತ್ತೆ. ಕ್ವಶನ್ ನಂಬರ್ 44, which of the following aligns with the overall objective of achieving mathematics for all as per NCF 2005? ಸೊ NCF 2005 ಪ್ರಕಾರ ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಈ ಒಂದು ಆಬ್ಜೆಕ್ಟಿವ್ಸ್ನ ಇದರಲ್ಲಿ ಯಾವುದು ಜಾಸ್ತಿ ಅಚೀವ್ ಮಾಡುತ್ತೆ ಅಂತೇಳಿ ನೋಡಬೇಕು. ಸೊ ಫಸ್ಟ್ ಒನ್ ಏನಿದೆ, ಟೆಕ್ಸ್ಟ್ ಬುಕ್ಸ್ ಶುಡ್ ಓನ್ಲಿ ಇನ್ಕ್ಲೂಡ್ ಪ್ರಾಬ್ಲಮ್ಸ್ ಆಫ್ ಆ್ಯಾವ್ರೇಜ್ ಡಿಫಿಕಲ್ಟಿ. ಸೊ ಇದಂತರೂ ಬರೋದಿಲ್ಲ. ಇನ್ ಜನರಲ್ ಆಗಿ ನಾವು ಥಿಂಕ್ ಮಾಡಿದ್ರು ಇದು ಬರೋದಿಲ್ಲ, ಹೌದಾ. ಸೊ ಟೆಕ್ಸ್ಟ್ ಬುಕ್ ಬರೀ ಪ್ರಾಬ್ಲಮ್ಸಿಂದ ಕೂಡಿತ್ತು ಅಂತ ಹೇಳಿದ್ರೆ ಮಕ್ಕಳಿಗಾಗಲಿ ಟೀಚರ್ಸಿಗಾಗಲಿ ಸಾಲ್ವ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ನಾವು ಜನರಲಾಗಿ ಥಿಂಕ್ ಮಾಡಿದ್ರೂ ಇದು ಆಪ್ಷನ್ ಬರೋದಿಲ್ಲ. ಸೊ ಆಪ್ಷನ್ 1 ರಿಜೆಕ್ಟೆಡ್. ದೆನ್ ಆಪ್ಷನ್ 2, ಕಾಂಟ್ರಿಬ್ಯೂಷನ್ ಆಫ್ ಮ್ಯಾಥಮೆಟಿಷಿಯನ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್ಸ್ ಆ್ಯಂಡ್ ಡಿಫ್ರೆಂಟ್ ಸೋಷಿಯಲ್ ಗ್ರೂಪ್ಸ್ ಶುಡ್ ಬಿ ಹೈಲೈಟೆಡ್. ಥರ್ಡ್ ಒನ್, ಮ್ಯಾಥಮೆಟಿಕಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಶುಡ್ ಬಿ ಗ್ರೂಮ್ಡ್ ಇನ್ ಐಸೋಲೇಷನ್. ಸೊ ಇಲ್ಲಿ ಕೇಳಿರೋದೇನು ಕ್ವಶನ್ನು, which of the following aligns with the overall objectives of achieving mathematics for all as per NCF? ಸೊ ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಅಂಥೇಳಿ ಈ ಕಂಡೀಷನ್ಸಲ್ಲಿ ಯಾವುದ್ರ ಮೇಲೆ ಬರುತ್ತೆ ಅಂತೇಳಂದು. ನೆಕ್ಸ್ಟ್ ಫೋರ್ತ್ ಒನ್, ಇಟ್ ಬಿ ಅಕ್ನಾಲೆಡ್ಜ್ ದಟ್ ಮ್ಯಾಥಮೆಟಿಕ್ಸ್ ಈಸ್ ಮೆಂಟ್ ಫಾರ್ ಸೆಲೆಕ್ಟೆಡ್ ಫ್ಯೂ ಸ್ಟೂಡೆಂಟ್ಸ್. ಇದು ಕೂಡ ನಮಗೆ ಬರೋದೇ ಇಲ್ಲ. ನೆಕ್ಸ್ಟ್ ಇಲ್ಲೇನಿದೆ, ಥರ್ಡ್ ಒನ್, ಮ್ಯಾಥಮೆಟಿಕಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಶುಡ್ ಬಿ ಗ್ರೂಮ್ಡ್ ಇನ್ ಐಸೋಲೇಷನ್. ಸೊ ಐಸೋಲೇಷನಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಸ್ಟೂಡೆಂಟ್ಸ್ನ ನಾವು ಓಪನ್ ಆಗಿ ಬಿಟ್ವಿ ಅಂತ ಹೇಳಿದ್ರೆ ಸೊ ಅವರು ಲರ್ನಿಂಗು ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 2 ನಮಗೆ ಸ್ವಲ್ಪ ಬರುತ್ತೆ, ಕಾಂಟ್ರಿಬ್ಯೂಷನ್ ಆಫ್ ಮ್ಯಾಥಮೆಟಿಷಿಯನ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್ಸ್ ಆ್ಯಂಡ್ ಡಿಫ್ರೆಂಟ್ ಸೋಷಿಯಲ್ ಗ್ರೂಪ್ ಶುಡ್ ಬಿ ಹೈಲೈಟೆಡ್. ಸೊ ಆಪ್ಷನ್ 2 ಇಸ್ ದ ಆನ್ಸರ್. ಕಂಪೇರಿಟಿವ್ಲಿ ಇವು 4 ಕಂಪೇರ್ ಮಾಡಿದ್ರೆ ನೀವಲ್ಲಿ NCF 2005 ಬಗ್ಗೆ ತಿಳ್ಕೊಬೇಕು ಅಂತ ಅವಶ್ಯಕತೆ ಇಲ್ಲ. ಇನ್ ಜನರಲ್ ಆಗಿ ಥಿಂಕ್ ಮಾಡಿ, ಆಯಿತಾ. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತಲ್ಲಿ ಯಾವುದು ಜಾಸ್ತಿ ರಿಲೇಟೆಡ್ ಇದೆ ನಮಗೆ. ಸೊ ಮ್ಯಾಥ್ಸ್ ಫಾರ್ ಆಲ್ ಅನ್ನೋ ಸ್ಟೇಟ್ಮೆಂಟ್ನ ಯಾವುದು ಇಲ್ಲಿ ಜಾಸ್ತಿ ನಮಗೆ ಒಬೆ ಮಾಡುತ್ತೆ ಅಂತ ನೋಡಿಬಿಟ್ಟು ನೀವು ಆನ್ಸರ್ನ ಹಾಕ್ಬೋದು. ನೆಕ್ಸ್ಟ್ 45th ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಎಫೆಕ್ಟಿವ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್. ಸೊ ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ತುಂಬ ಎಫೆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಯಾವ ಕ್ಯಾರೆಕ್ಟರ್ ಇರಬೇಕು ಅಂತೇಳಂದು. ಸೊ ಫಸ್ಟ್ ಒನ್ನು, ಇಟ್ ಈಸ್ ಎಂಫಸೈಸ್ಡ್ ದಟ್ ಮ್ಯಾಥಮೆಟಿಕ್ಸ್ ಈಸ್ ಎಸೆನ್ಷಿಯಲಿ ಎ ಕಾಂಕ್ರೀಟ್ ಸಬ್ಜೆಕ್ಟ್. ಆಪ್ಷನ್ 2, ಮಲ್ಟಿಪಲ್ ವೇಸ್ ಆಫ್ ಅಪ್ರೋಚಿಂಗ್ ಎ ಪ್ರಾಬ್ಲಮ್ ಆರ್ ಎನ್ಕರೇಜ್ಡ್. ಆಪ್ಷನ್ 3, ಸ್ಟೆಪ್ಸ್ ಫಾರ್ ಸಾಲ್ವಿಂಗ್ ಎ ನ್ಯೂ ಪ್ರಾಬ್ಲಮ್ ಆರ್ ನೀಟ್ಲಿ ಡೆಮಾನ್ಸ್ಟ್ರೇಟೆಡ್ ಆನ್ ದ ಬೋರ್ಡ್ ಬೈ ದ ಟೀಚರ್. ಆಪ್ಷನ್ 4, ಗ್ರೂಪ್ ವರ್ಕ್ ಆ್ಯಂಡ್ ಗ್ರೂಪ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಡಿಸ್ಕರೇಜ್ಡ್. ಸೊ ಇದಂತೂ ಬರೋದಿಲ್ಲ. ಗ್ರೂಪ್ ವರ್ಕ್ ಆ್ಯಂಡ್ ಗ್ರೂಪ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಡಿಸ್ಕರೇಜ್. ನಾವು ಸ್ಟೂಡೆಂಟ್ಸ್ನ ಗ್ರೂಪ್ ವರ್ಕ್ ಮಾಡೋದಕ್ಕಾಗಲಿ ಅಥವಾ ಅವ್ರಿಗೆ ಗ್ರೂಪಲ್ಲಿ ಡಿಸ್ಕಷನ್ ಮಾಡೋದಕ್ಕಾಗಲಿ ನಾವು ಡಿಸ್ಕರೇಜ್ ಮಾಡೋ ಅವಶ್ಯಕತೆನೇ ಇಲ್ಲ. ವಿ ಹ್ಯಾವ್ ಟು ಎನ್ಕರೇಜ್ ದೆಮ್. ಸೊ ಆಪ್ಷನ್ 4 ಇದು ಟೋಟಲಿ ನೆಗ್ಲೆಕ್ಟೆಡ್. ಸೊ ಇವಾಗ ಈ 3 ಆಪ್ಷನ್ಸಲ್ಲಿ ನೋಡೋದಾದರೆ ಸೊ ಇಲ್ಲಿಂದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಎಫೆಕ್ಟಿವ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್. ಸೊ it is emphasized that mathematics is essentially a concrete subject. Then multiple ways of approaching a problem are encouraged. ಸೊ ಇದು ಕೂಡ ಬರುತ್ತೆ. ದೆನ್ ಸ್ಟೆಪ್ಸ್ ಫಾರ್ ಸಾಲ್ವಿಂಗ್ ಎ ನ್ಯೂ ಪ್ರಾಬ್ಲಮ್ ಆರ್ ನೀಟ್ಲಿ ಡೆಮಾನ್ಸ್ಟ್ರೇಟೆಡ್ ಆನ್ ಬೋರ್ಡ್ ಬೈ ದ ಟೀಚರ್. ಸೊ ಈ 3ಕ್ಕೂ ಕಂಪೇರ್ ಮಾಡಿಕೊಂಡ್ರೆ ದಿಸ್ ಥರ್ಡ್ ಒನ್ ಈಸ್ ಜಾಸ್ತಿ ರಿಲೇಟ್ ಅನಿಸುತ್ತೆ. ಸೊ ಅಂದರೆ ಸ್ಟೆಪ್ಸ್ ಫಾರ್ ಸಾಲ್ವಿಂಗ್ ನ್ಯೂ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಲಿಕ್ಕೆ ಟೀಚರ್ ಬೋರ್ಡ್ ಮೇಲೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ 46th question, which of the following is desirable practice in the context of teaching and learning of measurements of volume? ಸೊ ವಾಲ್ಯೂಮ್ನ ಮೆಜರ್ ಮಾಡಲಿಕ್ಕೆ ಇಲ್ಲಿ ಯಾವುದು ತುಂಬ ರಿಲೇಟೆಡ್, ಯಾವುದು ತುಂಬ ಡಿಸೈರಬಲ್ ಪ್ರಾಕ್ಟೀಸ್ ಅಂತೇಳಿ
ಹೇಳಬೇಕು. ಫಸ್ಟ್ ಒನ್ ಏನಿದೆ ಆಪ್ಷನ್ ಎನ್ಕರೇಜ್ ದ ಪ್ರಿಸೈಸ್ ಕ್ಯಾಲ್ಕುಲೇಷನ್ ರೈಟ್ ಫ್ರಮ್ ದ ಬಿಗಿನಿಂಗ್. ಸೆಕೆಂಡ್ ಒನ್ ಬಿಗಿನ್ ಬೈ ಇಂಟ್ರೊಡ್ಯೂಸಿಂಗ್ ಸ್ಟೂಡೆಂಟ್ಸ್ ಟು ದ ವಾಲ್ಯೂಮ್ ಆಫ್ 2D ಫಿಗರ್. ಇದು ಬರೋದೇ ಇಲ್ಲ ಬಿಕಾಸ್ 2D ಫಿಗರಿಗೆ ನಮಗೆ ವಾಲ್ಯೂಮ್ ಬರೋದೇ ಇಲ್ಲ. ಸೊ ಆಪ್ಷನ್ 2 ಕ್ಯಾನ್ಸರ್. ದೆನ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಫಿಗರ್ ಔಟ್ ವೇಸ್ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ದೆನ್ ಬಿಗಿನ್ ಬೈ ರೈಟಿಂಗ್ ದ ಫಾರ್ಮುಲಾ ಆಫ್ ವಾಲ್ಯೂಮ್ ಆಫ್ ಎ ಕ್ಯೂಬ್. ಸೊ ಇಲ್ಲಿ ಡಿಸೈರೇಬಲ್ ಪ್ರಾಕ್ಟೀಸ್, ನಾವಿವಾಗ ಸ್ಟೂಡೆಂಟ್ಸ್ನ ವಾಲ್ಯೂಮ್ ಅವರಿಗೆ ಅರ್ಥ ಆಗಬೇಕು, ವಾಲ್ಯೂಮ್ ಅಂದರೆ ಏನು ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಅವರಿಗೆ ವೇರಿಯಸ್ ಆಬ್ಜೆಕ್ಟ್ನ ತೋರಿಸ್ಬೇಕು. ಆ ಆಬ್ಜೆಕ್ಟ್ಸ್ನ ತೋರಿಸಿ ಅದರದ್ದು ಮೆಜರ್ಮೆಂಟ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಬೇಕು. ಸೊ ದಟ್ ಈಸ್ ಆಪ್ಷನ್ 3 ಇಸ್ ದ ಆನ್ಸರ್. ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಫಿಗರ್ ಔಟ್ ವೇಸ್ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಡಿಫ್ರೆಂಟ್ ಆಬ್ಜೆಕ್ಟ್ ಇಸ್ ದ ಆನ್ಸರ್. ನೆಕ್ಸ್ಟ್ 48th ಕ್ವಶನ್. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ, ಪ್ಲಸ್ಸು ಮತ್ತು ಡಿವೈಡೆಡ್ ಬೈ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಇಲ್ಲಿ ಬರೆದ್ಬಿಡ್ತೀನಿ. ಇಫ್ -12 ಇಂಟು -3 ಪ್ಲಸ್ 20 ದಿಸ್ ಈಸ್ ಡಿವೈಡೆಡ್ ಬೈ, ಓಕೆ, ಡಿವೈಡೆಡ್ ಬೈ -4 ಮೈನಸ್ ಆಫ್ -24 divided by, this is also divided by 8 minus 16, this is also divided by -2 is equals to -28 divided by 7, this is also divided by 7 plus x. ಸೊ ಇಲ್ಲಿ ಡಿವೈಡೆಡ್ ಬೈಗೂ ಪ್ಲಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ವಾ. ಸೊ ಇಲ್ಲಿ ಫಸ್ಟು ಎಕ್ಸ್ಪ್ರೆಷನ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಇನ್ನೊಂದು ಪೇಜಲ್ಲಿ. ಸೊ ಏನಿದೆ -12 ಇಂಟು -3 plus 20 divided by -4 minus of -24 divided by 8 bracket close, it ಪೂರ್ತಿ ಒಂದೇ ಟರ್ಮ್, minus 16 divided by -2 is equals to -28 divided by 7 plus x. ಸೊ ಫಸ್ಟ್ ಇಲ್ಲಿ ಒಂದೊಂದೇ ಪಾರ್ಟ್. ಸೊ ಪಾರ್ಟ್ 1ಅಲ್ಲಿ ನಾನು ಹೇಳಿದ್ದೆ. ಸೊ ಈ ರೀತಿ ನಿಮಗೆ ಲಾಂಗ್ ಎಕ್ಸ್ಪ್ರೆಷನ್ ಇತ್ತು ಅಂತ ಹೇಳಿದರೆ 2-3 ಟರ್ಮ್ಸ್ ಇತ್ತು ಅಂತ ಹೇಳಿದರೆ ಒಂದೊಂದೇ ಪಾರ್ಟ್ ಕನ್ಸಿಡರ್ ಮಾಡೋಣ. ಸೊ ಇವಾಗ ಫಸ್ಟ್ ಈ ಪಾರ್ಟ್ ತೊಗೊಳ್ಳೋಣ. ಸೊ ಏನಿದೆ -12 ಇಂಟು -3. ಸೊ ಇವಾಗ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ಗೆ ಮಲ್ಟಿಪ್ಲೈ ಮಾಡೋದು, ಮೈನಸ್ ಇಂಟು ಮೈನಸ್ ಪ್ಲಸ್ 12 3 is 36. ಸೊ ಪಾರ್ಟ್ 1 ಕಂಪ್ಲೀಟೆಡ್. ಪ್ಲಸ್ ಸೆಕೆಂಡ್ ಪಾರ್ಟ್ ನೋಡೋಣ. ಏನಿದೆ 20 ಡಿವೈಡೆಡ್ ಬೈ -4 ಮೈನಸ್ ಆಫ್ 24 ಡಿವೈಡೆಡ್ ಬೈ 28. ಸೊ ಇಲ್ಲೂ ಕೂಡ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ 2 ಪಾರ್ಟ್ ಬರುತ್ತೆ. ಪಾರ್ಟ್ 2 ಅಲ್ಲಿ ಮತ್ತೆ 2 ಪಾರ್ಟ್ ಬರುತ್ತೆ. ಸೊ ಫಸ್ಟು ಡಿವಿಷನ್ ಮಾಡ್ಕೊಳ್ಳೋಣ. 20 ಡಿವೈಡೆಡ್ ಬೈ -4 ಅಂತ ಹೇಳಿದ್ರೆ ಸೊ 4 5 is 20 ಮೈನಸ್ ಇರೋದ್ರಿಂದ -5. ಸೊ ಇದು ಮೈನಸ್ನ ಹಾಗೆ ಇಟ್ಕೊಳ್ಳೋಣ. 24 ಡಿವೈಡೆಡ್ ಬೈ 8, 8ಇಂದ 24ನ ಡಿವೈಡೆಡ್ ಮಾಡಿದ್ವಿ ಅಂತ ಹೇಳಿದ್ರೆ 8 3 is 24. ಸೊ 3 ಇಲ್ಲಿ ಮೈನಸ್ ಇರೋದ್ರಿಂದ -3. ಸೊ ಇದು ಪಾರ್ಟ್ 2 ಆಯಿತು. ಇವಾಗ ಪಾರ್ಟ್ 3. ಸೊ ಮೈನಸ್ ಹಾಗೆ ಇಟ್ಕೊಳ್ಳೋಣ. 16 ಡಿವೈಡೆಡ್ ಬೈ -2 ಅಂತ ಹೇಳಿದ್ರೆ 2 8 is 16. ಸೊ -8. ಸೊ ವಿಚ್ ಈಸ್ ಈಕ್ವಲ್ಸ್ ಟು -28 ಡಿವೈಡೆಡ್ ಬೈ 7 ಅಂತ ಹೇಳಿದ್ರೆ 7 4 is 28. ಸೊ -24 ಪ್ಲಸ್ ಎಕ್ಸ್. ಸೊ ಇವಾಗ ಅಗೇನ್ ಸೇಮ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 36 ಪ್ಲಸ್ -3 -5 minus of -3. ಸೊ -5 minus into minus plus 3. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 8. ಈ -4 ಈ ಕಡೆ ಬಂದರೆ ಏನಾಗುತ್ತೆ +4 ವಿಚ್ ಈಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಇವಾಗ 34 + 4 40, 40 + 8 48. ದೆನ್ -5 + 3. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 5ಅಲ್ಲಿ 3 ಹೋದರೆ 2, ಬಿಗ್ ನಂಬರ್ ಈಸ್ ಮೈನಸ್. ಸೊ -2 ಈಸ್ ಈಕ್ವಲ್ಸ್ ಟು 8, ಸಾರಿ ಈಸ್ ಈಕ್ವಲ್ಸ್ ಟು ಎಕ್ಸ್. ಎಕ್ಸ್ ಈಸ್ ಈಕ್ವಲ್ಸ್ ಟು 48ಅಲ್ಲಿ 2 ಹೋದರೆ 46 ಈಸ್ ದ ಆನ್ಸರ್. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್ 49th ಒನ್ನು ಏನಿದೆ, ಇಫ್ ಆ್ಯನ್ 8 ಡಿಜಿಟ್ ನಂಬರ್ 30x0867y ಈಸ್ ಡಿವಿಸಿಬಲ್ ಬೈ 88, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 3x + y. ಸೊ ಇಲ್ಲಿ ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ಆ್ಯಂಡ್ ವೈ. ಈ ಎಕ್ಸ್ ಮತ್ತು ವೈ ಜಾಗದಲ್ಲಿ ಯಾವ ಡಿಜಿಟ್ ಬರುತ್ತೆ ಅಂತೇಳಿ ಫಸ್ಟು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು 8 ಡಿಜಿಟ್ ನಂಬರ್ ಆ್ಯಂಡ್ ದಿಸ್ ಈಸ್ 88. ಈ ನಂಬರ್ ನಾವು 88ಇಂದ ಡಿವೈಡ್ ಮಾಡಬೇಕು. ಸೊ ಇವಾಗ ನೀವು ಇನ್ ಜನರಲ್ ಹೇಳ್ತಿದ್ದೀನಿ, ಇವಾಗ 12 ಡಿವೈಡೆಡ್ ಬೈ 40, 12 ಡಿವೈಡೆಡ್ ಬೈ 40 ಇತ್ತು ಅಂದರೆ ನೀವೇನು ಮಾಡ್ತೀರಾ, ಫಸ್ಟು ಸಿಂಪ್ಲೆಸ್ಟ್ ನಂಬರಿಂದ ಡಿವೈಡ್ ಮಾಡ್ತಾ ಹೋಗ್ತೀರಾ. ಫಸ್ಟು 2ಇಂದ ಡಿವೈಡ್ ಮಾಡ್ತೀವಿ, ಅದಾದಮೇಲೆ ನೆಕ್ಸ್ಟ್ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅದರಿಂದ ಮಾಡ್ತೀವಿ. ಡೈರೆಕ್ಟ್ 40ಇಂದನೇ ಡಿವೈಡ್ ಮಾಡೋದು ಸ್ವಲ್ಪ ಲೆಂತಿ ಆಗುತ್ತೆ ಅಂತೇಳಿ ಅಂದ್ಬಿಟ್ಟು. ಸೊ ಇವಾಗ 88ನ ಈ ನಂಬರಿಂದ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು 88 ಯಾವ ನಂಬರಿಂದ ಹೋಗುತ್ತೆ, ಒಂದು 2ಇಂದ ಹೋಗುತ್ತೆ, ಇನ್ನೊಂದು 11ಇಂದ ಹೋಗುತ್ತೆ, ಅದು ಬಿಟ್ಟರೆ 8ಇಂದ ಹೋಗುತ್ತೆ.
ಆಯಿತಾ. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ಲಾಸ್ಟಿಗೆ 7y ಇದೆ. ಈಗ y ನಮಗೆ ಅದು ಈವನ್ ನಂಬರ ಆಡ್ ನಂಬರ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇಲ್ಲೇನು ಮಾಡ್ತೀನಿ ಅಂತ ಹೇಳಿದ್ರೆ ಡಿವಿಸಿಬಿಲಿಟಿ ರೂಲ್ ಬೈ 11 ಆ್ಯಂಡ್ 8 ಇವೆರಡನ್ನೂ ಕನ್ಸಿಡರ್ ಮಾಡ್ತೀನಿ ಆಯಿತಾ. ಸೊ ಇವೆರಡು ರೂಲನ್ನು ತೊಗೊಳ್ಳೋಣ, ಯಾಕಂದರೆ 2 ಇಂದ ತೊಗೊಂಡ್ರೆ ತುಂಬ ಸ್ವಲ್ಪ ಲೆಂತಿ ಆಗುತ್ತೆ. ಇವೆರಡನ್ನೂ ಕನ್ಸಿಡರ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇವಾಗ 11 ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತಪ್ಪ ಅಂದರೆ ಸಮ್ ಆಫ್ ಆಡ್ ಟರ್ಮ್ಸ್ ಮೈನಸ್ ಸಮ್ ಆಫ್ ಈವನ್ ಟರ್ಮ್ಸ್ ಈಸ್ ಈಕ್ವಲ್ಸ್ ಟು 0 ಆರ್ ಮಲ್ಟಿಪಲ್ ಆಫ್ 11. ಅದೇ ನಮಗೆ ಡಿವಿಸಿಬಿಲಿಟಿ ರೂಲ್ ಆಫ್ 8 ಏನು ಹೇಳುತ್ತೆ ಅಂತ ಹೇಳಿದರೆ ಲಾಸ್ಟ್ 3 ಡಿಜಿಟ್ಸ್ ಏನಿರುತ್ತಲ್ಲ, ಲಾಸ್ಟ್ 3 digit must be divisible by 8. ಸೊ ಇವಾಗ 88 ಆಬ್ವಿಯಸ್ಲಿ 8ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ ಏನು ನಂಬರ್ ಇದೆ 8 ಡಿಜಿಟಿಂದು, ಇದರದ್ದು ಲಾಸ್ಟ್ 3 ಡಿಜಿಟ್ 6 7y ಇದು ಕೂಡ ನಮಗೆ 8ಇಂದ ಡಿವೈಡ್ ಆಗಬೇಕು. ಸೊ ಇವಾಗ ನಾವು 88ಇಂದ ಏನನ್ನು ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ 3 0 x 0 8 6 7y ಇದನ್ನು ಡಿವೈಡ್ ಮಾಡಬೇಕು. 3 ಡಿಜಿಟ್ ಏನಿಲ್ಲ 6 7y ಇದು ನಮಗೆ ಯಾವುದರಿಂದ ಡಿವೈಡ್ ಆಗಬೇಕು 8ಇಂದ. ಸೊ ಇವಾಗ 8ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ 8 ಟೇಬಲಲ್ಲಿ 67 ನಿಯರೆಸ್ಟ್ ಎಲ್ಲಿ ಬರುತ್ತೆ ನಮಗೆ 8 8 64. ಸೊ 67ಅಲ್ಲಿ 64 ಅಂದರೆ ಇನ್ನೂ 3 ಉಳಿಯುತ್ತೆ ಆಯಿತಾ. ಸೊ ಇಲ್ಲಿ ನಮಗೆ 8 ಟೇಬಲಿಂದ 8 1 8 8 2 16 8 3 24 8 4 32 8 5 40 ಆಯಿತಾ. ಸೊ ಇಲ್ಲೇನಿದೆ ನಮಗೆ 3 ಇದೆ, ವಿ ಡೋಂಟ್ ನೋ 3y 3 ಇದೆ, y ಗೊತ್ತಿಲ್ಲ. ಸೊ 3y. ಸೊ ಇಲ್ಲಿ 3ಇಂದ ಸ್ಟಾರ್ಟ್ ಆಗೋ ನಂಬರ್ ಯಾವುದು 32. ಸೊ ಇಲ್ಲಿ y ವ್ಯಾಲ್ಯೂ ಏನಾಗುತ್ತೆ ನಮಗೆ y ವಿಲ್ ಬಿಕಮ್ 2. ಸೊ ಇದು ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಹಿಯರ್ ವಿ ಆರ್ ಅಪ್ಲೈಯಿಂಗ್ 11 ಆ್ಯಂಡ್ 8 ಡಿವಿಷನ್ ರೂಲ್. ಸೊ 8 ಡಿವಿಷನ್ ರೂಲ್ನ ನಾವು ಅಪ್ಲೈ ಮಾಡಿಬಿಟ್ಟು ವೈನ ಫೈಂಡ್ ಔಟ್ ಮಾಡ್ಕೊತೀವಿ. ಯಾಕಂದರೆ 8 ಡಿವಿಷನ್ ರೂಲ್ ಏನಿದೆ ಲಾಸ್ಟ್ 3 ಡಿಜಿಟ್ ಮಸ್ಟ್ ಬಿ ಡಿವಿಸಿಬಲ್ ಬೈ 8. ಸೊ ಈ ಒಂದು ರೂಲ್ ತೊಗೊಂಡು ನಾವೇನು ಮಾಡ್ತೀವಿ ವೈನ ಫೈಂಡ್ ಔಟ್ ಮಾಡ್ಕೊಂಡು ಈಸಿ ಆಗುತ್ತೆ. ನೀವು 11 ಸ್ಟಾರ್ಟಿಂಗ್ ತೊಗೊಂಡ್ರೆ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕಂದರೆ ಅಲ್ಲಿ ನಾವು ಸಮ್ ಆಫ್ ಈವನ್ ನಂಬರ್ಸ್ ಈವನ್ ಟರ್ಮ್ಸ್ ಆ್ಯಂಡ್ ಆಡ್ ಟರ್ಮ್ಸ್ ಅವೆಲ್ಲ ಮಾಡಬೇಕು. ಸೊ ಸ್ವಲ್ಪ ಟಫ್ ಆಗುತ್ತೆ. ಅದಕ್ಕೆ ಡಿವಿಸಿಬಿಲಿಟಿ ರೂಲ್ ಆಫ್ 8 ತೊಗೊಂಡ್ರಿ ಅಂತ ಹೇಳಿದ್ರೆ ವಿ ಕ್ಯಾನ್ ಫೈಂಡ್ ವೈ ಈಸಿಲಿ. ಸೊ ವೈ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು ನಮಗೆ 2 ಬಂತು. ನಾವು ವಿ ಹ್ಯಾವ್ ಟು ಫೈಂಡ್ ಎಕ್ಸ್. ಸೊ ಎಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಅಪ್ಲೈ ಡಿವಿಸಿಬಿಲಿಟಿ ರೂಲ್ ಆಫ್ 11. ಸೊ ಏನಿದೆ ಸಮ್ ಆಫ್ ಆಡ್ ಟರ್ಮ್ಸ್. ಸೊ ಇವಾಗ ಇಲ್ಲಿ ಟರ್ಮ್ಸ್ ಕೌಂಟ್ ಡೌನ್ ಮಾಡ್ಕೊಳ್ಳೋಣ. 1 2 3 ಬೇರೆ ಹಿಂಗೆ ತಗೋಣ. ಸೊ 1 2 3 4 5 6 7 8. ಸೊ ಇವಾಗ ಆಡ್ ಟರ್ಮ್ಸ್ ಯಾವ್ದು ಬರುತ್ತೆ ನಮಗೆ 3x 8 7. ಸೊ ಸಮ್ ಆಫ್ ಆಡ್ ಟರ್ಮ್ಸ್ ಏನಿದೆ 3 ಪ್ಲಸ್ ಎಕ್ಸ್ ಪ್ಲಸ್ 8 ಪ್ಲಸ್ 7. ಓಕೆ, ಆಡ್ ಟರ್ಮ್ಸ್ನ ತೊಗೊಂಡ್ವಿ. ನೆಕ್ಸ್ಟ್ ಏನಿದೆ ಫಾರ್ಮುಲಾದಲ್ಲಿ ಮೈನಸ್ ಸಮ್ ಆಫ್ ಈವನ್ ಟರ್ಮ್ಸ್. ಸಮ್ ಆಫ್ ಈವನ್ ಟರ್ಮ್ಸ್ ಅಂತ ಹೇಳಿದರೆ ಸೊ ಇಲ್ಲಿ ಈವನ್ ಟರ್ಮ್ಸ್ ಯಾವುದಾಗುತ್ತೆ ಮೈನಸ್ ಆಫ್ ಸಮ್ ಆಫ್ ಈವನ್ ಟರ್ಮ್ಸು 0 ಪ್ಲಸ್ 0 ಪ್ಲಸ್ 6 ಪ್ಲಸ್ ವೈ ಅಂತ ಹೇಳಿದ್ರೆ ಎಷ್ಟಿದೆ ಇಲ್ಲಿ 2 ಇದೆ. ಸೊ ಇವಾಗ ಇದನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 3 ಪ್ಲಸ್ 8 ಪ್ಲಸ್ 7 7 ಪ್ಲಸ್ 3 10 10 ಪ್ಲಸ್ 8 18 ಪ್ಲಸ್ ಎಕ್ಸ್ ದೆನ್ ಮೈನಸ್ ಆಫ್ 0 ಪ್ಲಸ್ 0 0 6 ಪ್ಲಸ್ 2 8. ಸೊ 18ಅಲ್ಲಿ 8 ಹೋದರೆ 10 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್. ಸೊ ಹಿಯರ್ ಇಸ್ ಎ ಕಂಡೀಷನ್ ಏನಿದೆ ಇಟ್ ಈಸ್ ಈಕ್ವಲ್ಸ್ ಟು 0 ಆರ್ ಮಲ್ಟಿಪಲ್ ಆಫ್ 11. ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ನಾವು ಎಕ್ಸಿಗೆ ಇದು 10 ಪ್ಲಸ್ ಎಕ್ಸ್ 0 ತೊಗೊಂಡ್ವಿ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ವಿಲ್ ಬಿಕಮ್ -10. ಸೊ ನಮಗೆ ಬೇಕಿರೋದು ಸಿಂಗಲ್ ಡಿಜಿಟ್. ಸೊ ಇದು 0 ತೊಗೊಂಡ್ರೆ ಬರಲ್ಲ. ಸೊ ಅದಕ್ಕೇನು ತೊಗೊಳ್ಳೋಣ 11 ತೊಗೊಳ್ಳೋಣ. ಸೊ ಅವಾಗ ಏನಾಗುತ್ತೆ 11 ಈ ಪ್ಲಸ್ 10 ಈ ಕಡೆ ಹೋದ್ರೆ ಏನಾಗುತ್ತೆ -10. ಸೊ 11 - 10 ಈಸ್ 1. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 1. ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 2 ಈಸ್ ದ ಆನ್ಸರ್. ಆಯಿತಾ. ಸೊ ದಟ್ ಈಸ್ ನಾಟ್ ದ ಆನ್ಸರ್. ಇಲ್ಲಿ ಮತ್ತೆ ಫೈಂಡ್ ಔಟ್ ಮಾಡಬೇಕೇನು ನಾವು 3x ಪ್ಲಸ್ ವೈ 3x ಪ್ಲಸ್ y. ಸೊ 3 ಇಂಟು ಎಕ್ಸ್ ಅಂದರೆ ಎಷ್ಟು 1 ಪ್ಲಸ್ ವೈ ಈಸ್ 2. ಸೊ 3 1 3 ಪ್ಲಸ್ 2 ವಿಚ್ ಈಸ್ ಈಕ್ವಲ್ಸ್ ಟು 5. ಸೊ 3 ಪ್ಲಸ್ 2 ಈಸ್ 5. ಆಪ್ಷನ್ 1 ಈಸ್ ದ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ದ ವ್ಯಾಲ್ಯೂ ಆಫ್ 6 2/3 ಪ್ಲಸ್ 2 1/2 ಇಂಟು 3 3/4 ಮೈನಸ್ 5 1/2 ಇಂಟು 4 1/4 ಪ್ಲಸ್
1 2/3 ಇಂಟು 7/8 ಪ್ಲಸ್ 3/4 ಇಂಟು 2/3 ಈಸ್. ಸೊ ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಸೊ ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಸಿಂಪ್ಲಿಫಿಕೇಷನ್ ಮಾಡೋಣ ಇವಾಗ. ಸೊ ಫಸ್ಟು ಪ್ರಾಬ್ಲಮ್ನ ಆ್ಯಸ್ ಇಟ್ ಈಸ್ ಬರ್ಕೋಣ. 6 2/3 ಡಿವೈಡೆಡ್ ಬೈ 2 1/2 ಇಂಟು 3 3/4 ಮೈನಸ್ 1/2 ಇಂಟು 4 1/4 ಪ್ಲಸ್ ಕೆಳಗೆ ಬರ್ಕೋಣ 1 2/3 7/8 ಪ್ಲಸ್ 3/4 ಇಂಟು 2/3. ಸೊ ಇವಾಗ ಇದನ್ನು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಣ. ಇದು ಫಸ್ಟ್ ಪಾರ್ಟ್, ದಿಸ್ ಈಸ್ ಸೆಕೆಂಡ್ ಆ್ಯಂಡ್ ದಿಸ್ ಈಸ್ ಥರ್ಡ್. ಸೊ ಇವಾಗ ಫಸ್ಟ್ ಪಾರ್ಟ್ ತೊಗೋಣ. ಏನಿದೆ ಈ ಪಾರ್ಟ್ ಇದೆ, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದನ್ನ ಪ್ರಾಪರ್ ಆರ್ ಇಂಪ್ರಾಪರಿಗೆ ಕನ್ವರ್ಟ್ ಮಾಡ್ಕೋಣ. 3 6 18 18 ಪ್ಲಸ್ 2 20 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 2 2 4 4 ಪ್ಲಸ್ 1 5 ಡಿವೈಡೆಡ್ ಬೈ 2 ಇಂಟು 3 4 12 12 ಪ್ಲಸ್ 3 15 ಡಿವೈಡೆಡ್ ಬೈ 4. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಡಿವಿಷನ್ ಇದೆ. ಸೊ ಇದನ್ನು ಹೇಗೆ ಮಾಡ್ತೀವಿ, ಫ್ರ್ಯಾಕ್ಷನ್ ಡಿವಿಷನ್ನು 20/3. ಈ ಡಿವಿಷನ್ ಇರೋದು ಇಂಟು ಆಗುತ್ತೆ, ಇದು ರೆಸಿಪ್ರೋಕಲ್ ತೊಗೊಳ್ತೀವಿ 2/5 ಇಂಟು 15/4. ಓಕೆ, ಸೊ ನೀವು ಮೂರಲ್ಲಿ ಯಾವುದಾದ್ರೂ ಸಿಂಪ್ಲಿಫೈ ಮಾಡ್ಕೊಂಡು ತಗೊಳ್ಳಿ. ಇವಾಗ 5 1 5 3 15 3 3 ಕ್ಯಾನ್ಸಲ್ 4 1 4 5 20. ಸೊ 5 2 10. ಪಾರ್ಟ್ 1ಇಂದ ಆನ್ಸರ್ ಎಷ್ಟು ಬಂತು 10. ಇವಾಗ ಪಾರ್ಟ್ 2 ತೊಗೋಣ. ಸೊ ಪಾರ್ಟ್ 2 ಏನಿದೆ ಇವಾಗ, ಸೊ ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಕರೆಕ್ಷನ್ ಆಗಿದೆ ಇಲ್ಲಿ. ಸೊ ಇದು 5 1/2 4 1/4. So this is 5 1/2. So if we simplify it, so ಏನಾಗುತ್ತೆ 2 5 10 10 plus 1 11 divided by 2 into 4 4 16 16 plus 1 17 divided by 4. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ 11 17 187 ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರುತ್ತೆ 2 4 8. ದಿಸ್ ಈಸ್ ಪಾರ್ಟ್ 2. ಸೊ ಇವಾಗ ಪಾರ್ಟ್ 3 ತೊಗೋಣ. ಸೊ ಪಾರ್ಟ್ 3 ಏನಿದೆ 1 2/3 3 1 3 3 ಪ್ಲಸ್ 2 5 ಡಿವೈಡೆಡ್ ಬೈ 3 ಇಂಟು 7/8 ಪ್ಲಸ್ ಇಲ್ಲಿ ನೋಡಿ 3/4 ಇಂಟು 2/3 ಇದೆ. ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ. 3 3 ಗೆಟ್ ಕ್ಯಾನ್ಸಲ್ 3 1 3 2 ಏನು ಉಳಿತು 1 ಡಿವೈಡೆಡ್ ಬೈ 2. ಸೊ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಇಫ್ ಯು ಸಿಂಪ್ಲಿಫೈ ಇಟ್ 5/3. ಸೊ ಇವಾಗ 7/8 ಪ್ಲಸ್ 1/2 ಅಂದರೆ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ 8. ಸೊ ಇಲ್ಲಿ ಡಿವೈಡೆಡ್ ಬೈ 8 ಇರೋದ್ರಿಂದ ಎಲ್ ಸಿ ಎಮ್ 8 ಬರೋದ್ರಿಂದ 7 ಹಾಗೆ ಬರೀತೀವಿ. ಪ್ಲಸ್ ಇಲ್ಲಿ ಡಿವೈಡೆಡ್ ಬೈ 2 ಇದೆ, ಎಲ್ ಸಿ ಎಮ್ 8 ಇದೆ. ಸೊ 2 ಟೇಬಲಲ್ಲಿ 8 ಎಲ್ಲಿಂದ ಎಷ್ಟಿಂದ ಹೋಗುತ್ತೆ 2 4 8. ಸೊ 4ಇಂದ ಮಲ್ಟಿಪ್ಲೈ ಮಾಡ್ತೀವಿ. 4 ಇಂಟು 1 ಈಸ್ 4. ಸೊ ನೆಕ್ಸ್ಟು 5/3. ಸೊ 7 ಪ್ಲಸ್ 4 ಎಷ್ಟಾಗುತ್ತೆ ನಮಗೆ, ಇಟ್ ಈಸ್ 11 ಡಿವೈಡೆಡ್ ಬೈ 8. ಸೊ 11 5 55 ಡಿವೈಡೆಡ್ ಬೈ 8 3 24. 55 ಡಿವೈಡೆಡ್ ಬೈ 24 ಪಾರ್ಟ್ 3 ಬಂತು. ಸೊ ಈಗ ಇದಿಷ್ಟು ನಮ್ಮ ಎಕ್ಸ್ಪ್ರೆಷನಲ್ಲಿ ಏನಿದೆ, ಫಸ್ಟು ಮೈನಸ್ ಇದೆ ಆ್ಯಂಡ್ ದೆನ್ ಪ್ಲಸ್ ಇದೆ. ಸೊ ಪಾರ್ಟ್ 1 ಏನು ಬಂದಿದೆ ನಮಗೆ 10 ಮೈನಸ್ ಪಾರ್ಟ್ 2 ಏನಿದೆ 187 ಡಿವೈಡೆಡ್ ಬೈ 8. ಸೊ ಪಾರ್ಟ್ 2 187 ಡಿವೈಡೆಡ್ ಬೈ 8 ಪ್ಲಸ್ ಪಾರ್ಟ್ 3 ಏನಿದೆ ನಮಗೆ 55 ಡಿವೈಡೆಡ್ ಬೈ 24. ಸೊ ಫಸ್ಟು ಇವೆರಡನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಸೊ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ 8 1 8. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10 ಇಂಟು 8 80 ಮೈನಸ್ 187 ಆ್ಯಸ್ ಇಟ್ ಈಸ್ ಪ್ಲಸ್ 55 ಡಿವೈಡೆಡ್ ಬೈ 24. ಸೊ 187ಅಲ್ಲಿ 80 ಹೋದರೆ ಎಷ್ಟಾಗುತ್ತೆ ನಮಗೆ 107. ಸೊ ಮೈನಸ್ 107 ಡಿವೈಡೆಡ್ ಬೈ 8 ಪ್ಲಸ್ 55 ಡಿವೈಡೆಡ್ ಬೈ 24. ಸೊ ಇವಾಗ 8 ಮತ್ತು 24 ಎಲ್ ಸಿ ಎಮ್ ತೆಗೆದ್ವಿ ಅಂತ ಹೇಳಿದ್ರೆ ಎಲ್ ಸಿ ಎಮ್ ಎಷ್ಟಾಗುತ್ತೆ 8 ಆ್ಯಂಡ್ 24 2 ಇಂದ ಹೋಗುತ್ತೆ. 2 4 8 2 1 2 2 ಅಗೇನ್ 2 2 4 2 6 12 2 1 2 2 3 6. ಸೊ 3 1 3 2 2 4 4 2 8 8 3 24. 24 is the LCM. So again
ಇಲ್ಲಿ 8 ಇದೆ, ಎಲ್ ಸಿ ಎಮ್ ಇಸ್ 24, 8 ಟೇಬಲಲ್ಲಿ 24 ಇಲ್ಲಿ ಬರುತ್ತೆ, 8 3 * 24, ಸೊ -107ನ ನಾವು 3ಇಂದ ಮಲ್ಟಿಪ್ಲೈ ಮಾಡೋಣ, ಪ್ಲಸ್ 55/24, ಎಲ್ ಸಿ ಎಮ್ ಕೂಡ 24, ಸೊ 55ನ ಹಾಗೆ ಇಡೋಣ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 107 × 3 ಮಲ್ಟಿಪ್ಲೈ ಮಾಡಿದ್ರೆ 7 3 * 21, 1 2 ಕ್ಯಾರಿ, 3 0s 0, 0 + 2 2, 3 1s 3, -321 + 55/24. ಸೊ ಇವಾಗ 321 55 ಪ್ಲಸ್ ಮೈನಸ್ ಇದೆ, ಸಬ್ಟ್ರಾಕ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ನಮಗೆ -266/24. ಸೊ ಎರಡು ಇವಾಗ ನಮಗೆ 2 ಟೇಬಲಲ್ಲಿ ಹೋಗುತ್ತೆ, 2 1s 2 2s, ಅಗೇನ್ 2 1s 2 3s 2 3s. ಸೊ ಇಲ್ಲಿ ಎಷ್ಟು ಬರುತ್ತೆ ನಮಗೆ -133/12. ಸೊ ಈ -133/12ನ ನಾವು ಇಲ್ಲಿ ಆಪ್ಷನಲ್ಲಿ ನಮಗೇನಿದೆ, ಇಟ್ಸ್ ಇನ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಅಲ್ವಾ. ಸೊ ಇದನ್ನ ಇವಾಗ ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಫಸ್ಟ್ ಡಿವಿಷನ್ ಮಾಡೋಣ. ಸೊ 133/12 ಅಂತ ಹೇಳಿದ್ರೆ 12 1s 12, 1 ಉಳಿಯುತ್ತೆ, 3 ಕೆಳಗೆ ಇಳಿಸೋಣ, 13 ಆಗುತ್ತೆ, ಅಗೇನ್ 12 1s 12, ಸೊ 1. ಸೊ ಇಲ್ಲಿ ಏನು ಉಳಿಯಿತು ನಮಗೆ, ದಿಸ್ ಈಸ್ ರಿಮೈಂಡರ್, ದಿಸ್ ಈಸ್ ಕೋಶೆಂಟ್ ಆ್ಯಂಡ್ ದಿಸ್ ಈಸ್ ಡಿವೈಸರ್. ಸೊ ನಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮುಲಾ ಏನು ಬರುತ್ತೆ ಅಂತ ಹೇಳಿದ್ರೆ ಕೋಶೆಂಟ್ ಇಂಟು ರಿಮೈಂಡರ್ ಡಿವೈಡೆಡ್ ಬೈ ಡಿವೈಸರ್. ಸೊ here ಕೋಶೆಂಟ್ ಈಸ್ 11, ರಿಮೈಂಡರ್ ಈಸ್ 1, ಡಿವೈಸರ್ ಈಸ್ 12, ಸೊ ಮೈನಸ್ ಇರೋದ್ರಿಂದ -11 1/12, ಸೊ -11 1/12, ಆಪ್ಷನ್ 4 ಇಸ್ ದ ಆನ್ಸರ್. ಸೊ ಇದಿಷ್ಟು ನಮಗೆ 41ಇಂದ 50ವರೆಗೂ ಕ್ವಶನ್ ಆಯಿತು. ಸೊ ಸ್ವಲ್ಪ ಕಾಂಪ್ಲಿಕೇಟ್ ಅನಿಸಿತ್ತು ಅಂತ ಹೇಳಿದ್ರೆ ವಿಡಿಯೋನ ನೀವು ಇನ್ನೊಂದು ಸತಿ ನೋಡಿಕೊಂಡು ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಕ್ವಶನ್ ನಂಬರ್ ಫ್ರಮ್ 50 to 60 ಇನ್ ಪಾರ್ಟ್ 3. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.